ಏಷ್ಯಾ ಖಂಡದಲ್ಲೇ ಎರಡನೇ ಸ್ಥಾನದಲ್ಲಿ ಇರುವ ಹಾಗೂ ಅತಿದೊಡ್ಡ ಪ್ರವಾಸಿ ತಾಣ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ 61 ಕಿಲೋಮೀಟರ್ ಉದ್ದ ಹಾಗೂ ಅಗಲ ಇರುವ ಸೂಳೆಕೆರೆಗೆ ಮೋಟಾರ್ ಬೋಟ್ ಸೌಕರ್ಯ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ವಿಸ್ಮಯ ತಂಡ ಅಲ್ಲಿಗೆ ಭೇಟಿ ನೀಡಿದಾಗ ಸರ್ಕಾರ ತಮಗೆ ನೀಡಬೇಕಾದ ಸೌಲಭ್ಯಗಳ ಕುರಿತು ಹೇಳಿಕೊಂಡಿರುವ ವರದಿ ಇಲ್ಲಿದೆ, ನೋಡೋಣ ಬನ್ನಿ. ನಮಸ್ತೆ. ರಾಜ್ಯದ ಹೆಮ್ಮೆಯ ಪ್ರತಿಷ್ಠಿತ ತಾಣ ಸೂಳೆಕೆರೆ. ಈ ಸೂಳೆಕೆರೆ ಅನ್ನೋದು ಚನ್ನಗಿರಿ ತಾಲೂಕಿನಲ್ಲಿ ಇದೆ. ಇದು ಇಡೀ ಒಂದು ಏಷ್ಯಾ ಖಂಡದಲ್ಲಿ ಎರಡನೆಯ ಪ್ರಸಿದ್ಧಿಯಾದ ಸ್ಥಳ ಅಂತೆ. 61 ಕಿಲೋಮೀಟರ್ ಉದ್ದ ಅಗಲ ಇದೆ. ಸೊ ಇದು ಏಷ್ಯಾ ಖಂಡದಲ್ಲೇ ಒಂದು ಇದು. ನಮ್ಮ ಹೆಸರು ಮಧುಚಂದ್ರ ಅಂತ. ನಾವು ಮೂಲತಃ ಹೋಮ್ ಗಾರ್ಡ್ ಇಲಾಖೆಯಿಂದ ಬಂದಿದ್ದೀವಿ. ಎಲ್ಲ ಪ್ರವಾಸಿಗರಿಗೂ ಉಚಿತವಾಗಿ ಅಥವಾ ಯಾವುದಾದ್ರು ಪ್ರವಾಸೋದ್ಯಮ ಇಲಾಖೆಯಿಂದ ಚಾರ್ಜ್ ಮಾಡ್ತೀರಾ ಅಥವಾ ಟೆಂಡರ್ನವರು ಇದಕ್ಕೆ ಚಾರ್ಜ್ ಮಾಡ್ತಾರಾ? ಹಿಂಗೆ ಇದರಲ್ಲಿ ಬೋಟಿಂಗ್ ಹೋಗ್ಬೇಕು ಮತ್ತು ಪ್ರವಾಸಿ ತಾಣವನ್ನು ನೋಡಬೇಕು ಅಂದರೆ ಯಾವ ಥರ ಇದೆ ಸರ್ ಪ್ರೊಸೀಜರ್? ಮೇಡಮ್, ಇಲ್ಲಿ ಇದನ್ನ ಪ್ರವಾಸೋದ್ಯಮ ಇಲಾಖೆಯವರು ಪ್ರಾಪರ್ಟಿ ಇಲ್ಲ, ಪ್ರವಾಸೋದ್ಯಮ ಇಲಾಖೆ ಇದು ಟೆಂಡರ್ ಬೇಸಿಕಲ್ಲಿ ಕೊಟ್ಟರೆ ಮೇಡಮ್ರೆ. ರೂಪೇಂದ್ರ ಅಂತ ಅವರು ಓನರ್ ಸರ್, ರೂಪೇಂದ್ರ ಅಂತ ಅವರು ಮೂಲಕ ಟೆಂಡರ್ದಾರ ಮೇಡಮ್. ಇಲ್ಲಿ ಅವರು ಧಾರವಾಡದವರು ಅವ್ರು ನಡೆಸ್ತಾರೆ ಮೇಡಮ್. 2019 ಇಸ್ವಿನಲ್ಲಿ ಅವ್ರು ಟೆಂಡರ್ ಹೋಗಿದ್ರು ಮೇಡಮ್. ಅವ್ರು ನಡೆಸಿದ್ರೆ ಅವ್ರು ಬೋಟಿಂಗ್ ಎಲ್ಲ ಅವರು ಚಾರ್ಜಸ್ಗಳು ಅವ್ರು ಮಾಡ್ತಾರೆ. ಇದು ಸುತ್ತ ಏನೋ ನಾವು ನೋಡ್ಬೋದಾ ಅಥವಾ ಒಂದು ರೆಸ್ಟ್ರಿಕ್ಷನ್ಸ್, ಒಂದು ಕಡಿವಾಣ ಇದೆಯಾ, ಇಂತಿಷ್ಟು ಮಾತ್ರ ನಾವು ಬೋಟಿಂಗ್ ಮಾಡ್ಬೋದು ಅಂತ? ಮೇಡಮ್, ಇಲ್ಲಿ ಕೃಷಿ ಮೀನು ಸಾಕಾಣಿಕೆ, ಮೀನು ಮತ್ತು ಕುರಿಯೋದಕ್ಕೆ ಮಾಡ್ತಾರೆ ನಮ್ಮ ಕೆರೆನ. ಕುರಿಯ ನೀರು ಜಾಸ್ತಿ ಮತ್ತು ಕೃಷಿ ಮತ್ತು ಮೀನುಗಾರ ಮಾಡಿದ್ದಾರೆ. ತುಂಬ ಜನ ಸುತ್ತಮುತ್ತ ಹಳ್ಳಿಗಳೆಲ್ಲ ಮೀನುಗಾರ ಮಾಡ್ತಾರೆ. ಕೆಲವೊಂದು ಏರಿಯಾದ ಮಾತ್ರ ಮತ್ತು ಪ್ರವಾಸಿಗೋಸ್ಕರ ಬೋಟಿಂಗ್ ವ್ಯವಸ್ಥೆ ಮಾಡಿದ್ರು ಈ ಸರೌಂಡಿಂಗ್ ಅಂತ ಫಿಕ್ಸ್ ಮಾಡಿ. ಇದು ಉಪ್ಪು ನೀರಾ, ಸಿಹಿ ನೀರಾ? ಮೇಡಮ್, ಇದು ಮಳೆ ಮಾಸದ ನೀರು ಮೇಡಮ್. ಇದೊಂದು ಹರಿದ್ರಾವತಿ ನದಿ ಬರುತ್ತೆ. ಆ ಮುಖಾಂತರ ಚಿಕ್ಕಮಗಳೂರು ಕಡೂರಿಂದ ಬರೋ ಮಳೆ ಅಲ್ಲಿ ಜಾಸ್ತಿ ಆದರೆ ಇಲ್ಲಿ ಜಾಸ್ತಿ ಮಳೆ ಎಷ್ಟು ಚೆನ್ನಾಗಿ ಮೇಡಮ್. ಇದು ಕೋಡಿ ಬಿದ್ದು ಮತ್ತು ತುಂಗಭದ್ರಾ ನದಿ ಹೋಗುತ್ತೆ. ತುಂಗಭದ್ರಾ ನದಿ ಇದು ಕುಡಿಯೋಕ್ಕೆ ಯೋಗ್ಯವಾದ ನೀರು? ಕುಡಿಯೋಕೆ ಯೋಗ್ಯ ಮೇಡಮ್. ಯಾವ್ಯಾವ ಜಿಲ್ಲೆಗೆ ಇದು ಹರಿತಾ ಇದೆ ಮೇಡಮ್? ಇದು ಚಿತ್ರದುರ್ಗ ಹೋಗುತ್ತೆ ನೀರು ಹೋಗುತ್ತೆ ಮೇಡಮ್. ಚಿತ್ರದುರ್ಗ ಹೋಗುತ್ತೆ. ಆಮೇಲೆ ಅದು ಬಿಟ್ಟು ಅತಿ ಹೆಚ್ಚು ಹೋಗೋದು ಚಿತ್ರದುರ್ಗ ಜಿಲ್ಲೆ ಮೇಡಮ್. ಬೇರೆ ಸರ್, ಇಲ್ಲಿಗೆ ಮೋಟ್ರ್ ಬೋಟ್ ವ್ಯವಸ್ಥೆ ಇಲ್ವಾ? ಈ ಪೆಡಲ್ನ ತಳ್ಕೊಂಡು ಎಷ್ಟು ಜನ ಸುಸ್ತಾಗೋದು ಮತ್ತು ಇದಾಗೋದು ಇರುತ್ತೆ. ಸೊ ಸರ್ಕಾರದಿಂದ ಮೋಟ್ರ್ ಬೋಟ್ ವ್ಯವಸ್ಥೆ ಇಲ್ವಾ? ಇಂಥ ದೊಡ್ಡ ತಾಣಕ್ಕೆ ಮೋಟ್ರ್ ಬೋಟ್ ವ್ಯವಸ್ಥೆ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಸರ್. ಮೇಡಮ್, ಅದು ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ ಮೇಡಮ್. ಇಲ್ಲಿ ಮೋಟ್ರ್ ವ್ಯವಸ್ಥೆ ಬಿಡೋಕ್ಕೆ ಕೇಳ ಮೇಡಮ್. ಪ್ರಪೋಸಲ್ ಕೇಳ್ತಾರೆ ಮೇಡಮ್. ಅದು ಡಿಪಾರ್ಟ್ಮೆಂಟಲ್ ಅಧಿಕಾರಿ ಲೆವೆಲ್ಗೆ ಇದೆ ಮೇಡಮ್. ಅದು ಆದಷ್ಟು ಬೇಗ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಇಷ್ಟು ದೊಡ್ಡ ಒಂದು ಪ್ರವಾಸಿ ತಾಣವನ್ನು ನೀವು ಅಭಿವೃದ್ಧಿ ಮಾಡಬೇಕಾದ್ರೆ ಮೋಟ್ರ್ ಬೋಟ್ ವ್ಯವಸ್ಥೆ ಕನಿಷ್ಠ ಇರಲೇಬೇಕು. ದಯಮಾಡಿ ಇಂಥ ಒಂದು ಏಷ್ಯಾ ಖಂಡದಲ್ಲೇ ಎರಡನೇ ಇದು, ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲನೆಯ ಒಂದು ಇಷ್ಟು ವಿಸ್ತಾರವುಳ್ಳಂತಹ ಒಂದು ನೀರು ಇರುವಂತಹ ಒಂದು ಜಾಗ. ಸೊ ಇದನ್ನು ಪ್ರವಾಸಿ ತಾಣವನ್ನಾಗಿ ಡೆವಲಪ್ ಮಾಡಬೇಕು ಅಂತೇಳಿ ಅವರ ಅಳಲನ್ನು ಅವರು ತೋಡ್ಕೊಂಡಿದ್ದಾರೆ ಚನ್ನಗಿರಿ ಭಾಗದ ಜನರು. ಸೊ ಮೋಟ್ರ್ ಬೋಟ್ ವ್ಯವಸ್ಥೆ ಬೇಕೇ ಬೇಕು.